ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಹ್ಯಾಪಿ ಸೋಲ್ಸ್ ಯೂಟ್ಯೂಬ್ ಚಾನೆಲ್. ತುಂಬ ಲಾಂಗ್ ಗ್ಯಾಪ್ ಆಗಿತ್ತು ವಿಡಿಯೋಸ್ ಹಾಕೋಕೆ, ಸಾರಿ. ಸೊ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಏನು ಸ್ಪೆಷಲ್ ಅಂತಂದರೆ ಇವತ್ತು ನನ್ನ ಅಣ್ಣಂದು ಬರ್ತ್ಡೇ. ಸೊ ಎಲ್ಲರೂ ವಿಶ್ ಮಾಡಿ ನಮ್ಮ ಅಣ್ಣಗೆ ಒಳ್ಳೇದಾಗಲಿ ಅಂತ. ಆ್ಯಕ್ಚುಲಿ ಅಣ್ಣಂಗೆ ಸೆಲೆಬ್ರೇಷನ್ ಎಲ್ಲ ಇಷ್ಟ ಆಗಲ್ಲ. ಯೂಶ್ವಲಿ ಅಣ್ಣಂಗೆ ನನ್ನ ಹಸ್ಬೆಂಡ್ಗೆ ಇಬ್ಬರು ಒಂದೇ ಥರ ಸೆಲೆಬ್ರೇಷನ್ ಎಲ್ಲ ಅಷ್ಟಾಗಿ ಲೈಕ್ ಮಾಡಲ್ಲ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಏನು ತುಂಬ ಗ್ರ್ಯಾಂಡಾಗಿ ಏನು ಅರೇಂಜ್ ಮಾಡಲ್ಲ, ತುಂಬ ಸಿಂಪಲ್ ಆಗಿ ಅರೇಂಜ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅರೇಂಜ್ ಮಾಡೋದಕ್ಕೆ ಕೆಲವು ಮೀಶೋ ಪ್ರಾಡಕ್ಟ್ಸ್ ತರಿಸ್ಕೊಂಡಿದ್ದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಜಾಸ್ತಿ ಮೀಶೋಲ್ಲೇ ತರಿಸೋದು. ಸೊ ಕೆಲವೊಂದಿಷ್ಟು ತರಿಸ್ಕೊಂಡಿದ್ದೆ. ಬನ್ನಿ ಅದರಲ್ಲೇ ನೀಟಾಗಿ ಅಂದರೆ ಸಿಂಪಲ್ಲಾಗಿ ಅರೇಂಜ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಈಗ ಟೈಮ್ ಆಲ್ಮೋಸ್ಟ್ 8:30 ಆಗಿದೆ. ಅಣ್ಣ ಇನ್ನೂ ಬಂದಿಲ್ಲ, ಕ್ಯಾಂಟೀನಲ್ಲೇ ಇದ್ದಾನೆ. ಸೊ ಅವ್ನು ಬರೋ ತನಕ ನಿಧಾನಕ್ಕೆ ಅರೇಂಜ್ ಮಾಡ್ಕೋಬೋದು. ಅವ್ನು ಬರೋದಿನ್ನ ಆಲ್ಮೋಸ್ಟ್ 9:30 ಆಗುತ್ತೆ. ಇವತ್ತಂತೂ ಫ್ರೆಂಡ್ಸ್ ಸಿಕ್ಕಿದ್ರೆ ಒಂದು 10-10:30 ಹತ್ರ ಆಗ್ಬೋದೇನೋ. ಆ್ಯಂಡ್ ಜೊತೆಗೆ ಅಶ್ವಿನ್ಗೆ ಮೈಸೂರಿಂದನೇ ಕೇಕ್ ತಗೊಂಡು ಬಾ ಅಂತ ಹೇಳಿದ್ದೀನಿ. ಅಂದರೆ ನನ್ನ ಹಸ್ಬೆಂಡ್ ಬರ್ಡೇಲೂ ಸೇಮ್ ಕೇಕ್ ತೊಗೊಂಡಿದ್ವಿ, ಸಖತ್ತಾಗಿತ್ತು ಚಾಕ್ಲೇಟ್ ಕೇಕು. ಸೊ ಅದನ್ನೇ ತೊಗೊಂಡು ಬಂದ್ಬಿಡು ಅಂತ ಹೇಳಿದ್ದೆ. ಆ್ಯಕ್ಚುಲಿ ಅವನು ಆಫೀಸ್ ಮುಗಿಸ್ಕೊಂಡು ಹೊರಡ್ತಿದ್ದಾನೆ. ಸೊ ಬರುವಾಗ ತೊಗೊಂಡು ಬರ್ತಾನೆ, ಹೊರಟಿರ್ತೀನಿ ಅಂತ ಹೇಳಿದ್ದಾನೆ. ಹಾಗೆಯೇ ನಾನಿಲ್ಲಿ ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿಲ್ಲ. ಐ ಥಿಂಕ್ ಮೋರ್ ದ್ಯಾನ್ 4 or 5 ಐಟಮ್ಸ್ ಯೂಸ್ ಮಾಡಿರೋದು ಅಷ್ಟೇ ಅನಿಸುತ್ತೆ. ತುಂಬ ಸಿಂಪಲ್ಲಾಗಿ ಇದೆ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ಸು ಮೀಶೋ ತೊಗೊಂಡಿರೋದ್ರಿಂದ ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕಿತ್ತು ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಎಲ್ಲ ಪ್ರಾಡಕ್ಟ್ಸ್ದು ಕೂಡ ಲಿಂಕ್ ಹಾಕಿರ್ತೀನಿ. ಸೊ ನೀವು ಆ ಲಿಂಕ್ ಮೂಲಕ ಪರ್ಚೇಸ್ ಮಾಡ್ಬೋದು. ಸೊ ಫಸ್ಟು ಟಿಪಾಯ್ ಮೇಲೆ ನಾನಂತ ಅಂದ್ಕೊಂಡೆ ಫಸ್ಟು ಗ್ರೀನ್ ಮ್ಯಾಟ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಚೆನ್ನಾಗಿ ಕಾಣಿಸುತ್ತೆ ಲೈಟ್ಸ್ಗೆ ಅಂತ ಅಂದ್ಬಿಟ್ಟು. ಬಟ್ ಅದಾದಮೇಲೆ ಅನ್ನಿಸ್ತು ಯಾಕೋ ರೆಡ್ ಕಲರ್ ದುಪ್ಪಟ್ಟ ಹಾಕೋಣ, ಸೊ ಚೆನ್ನಾಗಿ ಕಾಣಿಸುತ್ತೆ ಇನ್ನು ಅಂತ ಅಂದ್ಬಿಟ್ಟು ಸೊ ಗ್ರೀನ್ ಚೇಂಜ್ ಮಾಡಿ ರೆಡ್ ಹಾಕ್ಕೊಂಡೆ. ಮತ್ತು ನೆಕ್ಸ್ಟು ಈ ಲೈಟ್ಸ್ ಯೂಸ್ ಮಾಡಿಕೊಂಡು MK ಅಂತ ಬರೆಯೋಣ ಅಂತ ಅಂದ್ಕೊಂಡೆ. ಬಟ್ ಅದು ಲೈಟ್ಸ್ ಸಾಲಲಿಲ್ಲ, ಬರೀ M ಅಷ್ಟೇ ಬರೆಯೋಕ್ಕಾಗ್ತಿತ್ತು. ಸೊ ಬೇಡ ಅಂತ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಕೊಂಡೆ. ಗೈಸ್, ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ತುಂಬಾ ಸಿಂಪಲ್ ಆಗಿ ಮಾಡಿರೋದ್ರಿಂದ ನಾನು ಇಷ್ಟುದ್ದ ಮಾತಾಡ್ತಾ ಇರೋದಕ್ಕೆ ಏನು ಇವಳು ಮಾಡಿರೋದು ಇಷ್ಟನ್ನೇ ಇಷ್ಟೊಂದು ಹೊಗಳ್ಕೊತಾಳೆ, ಇಷ್ಟೊಂದು ಮಾತಾಡೋದು ಅವಶ್ಯಕತೆ ಇತ್ತಾ ಅಂತ ಎಲ್ಲ ಅನ್ಕೋಬೇಡಿ. ಸಿಂಪಲ್ ಆಗಿ ಮಾಡಿದ್ರು ಒಂಥರ ತುಂಬಾ ಖುಷಿ ಇರುತ್ತೆ, ನಾವೇ ರೆಡಿ ಮಾಡಿದಾಗ ಅಲ್ವಾ. ಸೊ ಅದರಿಂದ ಹೇಳ್ಕೊತಾ ಇದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನು ಇಲ್ಲ, ನಾನೇನು ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ದೀನಿ ಅಂತಾನೋ ಅಥವಾ ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತಾನೋ ಏನು ಕೊಚ್ಕೋತಾ ಇಲ್ಲ ಇಲ್ಲಿ. ಹಾಗೆ ಗೈಸ್, ಇನ್ನೊಂದು ಏನಪ್ಪ ಅಂತ ಅಂದರೆ ಒಂದು ಪ್ರಾಡಕ್ಟ್ ತರಿಸಿದ್ದೆ. ಇದು ಆ್ಯಕ್ಚುಲಿ ಅಣ್ಣಂಗೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರನೇ ತರಿಸಿದ್ದೆ. ರಿಯಲ್ ಆಗಿರೋದಂತೂ ಸದ್ಯಕ್ಕೆ ಕೊಡ್ಸೋಕ್ಕಾಗ್ತಾ ಇಲ್ಲ. ಸೊ ಮಾಡೆಲ್ ಆದರೂ ಇರಲಿ ಅಂತ ಬನ್ನಿ ಓಪನ್ ಮಾಡಿ ನೋಡೋಣ. ಈಗಲೇ ನಾನು ಓಪನ್ ಮಾಡ್ತಾ ಇರೋದು, ನನಗೂ ಕೂಡ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ. ಚೆನ್ನಾಗಿ ಬಂದಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಿದೆ ಅಂತ. ನೀವು ನೋಡಿ, ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ. ಈವನ್ ಇದ್ರದ್ದು ಕೂಡ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಬಟ್ ಫಸ್ಟ್ ನೋಡೋಣ ಹೇಗಿದೆ ಅಂತ. ಓ ವಾವ್, ಆ್ಯಕ್ಚುಲಿ ನಾನು ಲೈಟ್ ವೆಯ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ವೆಯ್ಟ್ ಇದೆ. ಚೆನ್ನಾಗಿದೆ, ನನಗೂ ಇಷ್ಟ ಆಯಿತು. ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ. ಸಖತ್ತಾಗಿದೆಯಾ? ಚೆನ್ನಾಗೇ ಇದೆ. ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತೆ ಆಮೇಲೆ ವಿಡಿಯೋ ಮಾಡಿ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹಾಗೆ ನೋಡ್ಕೊಳ್ಳಿ.
ಹಾಗೆ ಗೈಸ್, ನೀವು ನಿಮ್ಮ ಮನೆಗಳಲ್ಲಿ ಇದೇ ಥರ ನೀವು ಇಷ್ಟಪಟ್ಟವ್ರಿಗೆ ಸೆಲೆಬ್ರೇಟ್ ಮಾಡಿರ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ಯಾವುದಾದ್ರೂ ಅಂದರೆ ಆ್ಯನಿವರ್ಸರಿ, ಬರ್ತ್ಡೇ ಏನಾದರೂ. ಸೊ ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಆ ಟೈಮಲ್ಲಿ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ತಿಳ್ಕೊತೀನಿ. ಆ್ಯಕ್ಚುಲಿ ನನಗೆ ಪರ್ಸ್ನಲಿ ಈ ಥರ ಸೆಲೆಬ್ರೇಷನ್ಸ್ ಅಂದರೆ ತುಂಬ ಇಷ್ಟ. ಗಿಫ್ಟ್ ಕೊಡೋದು ಅಂದರೆ ತುಂಬ ಇಷ್ಟ. ಈವನ್ ಗಿಫ್ಟ್ ತಗೊಳ್ಳೋದು ಆದರೂ ಕೂಡ ತುಂಬಾ ಇಷ್ಟ. ಬಟ್ ತುಂಬ ರಿಚ್ಚಾಗಿ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ನನ್ನ ಮನಸ್ಸಿಗೆ ಖುಷಿ ಆಗೋ ಥರ, ನನಗೆ ಸ್ವಲ್ಪ ಆದರೂ ಸಮಾಧಾನ ಆಗೋ ಥರ ನನ್ನ ಕೈಯಲ್ಲಿ ಏನಾಗುತ್ತೆ ಅದನ್ನು ಅಟ್ಲೀಸ್ಟ್ ಮನೇಲೇ ಮಾಡೋದಕ್ಕಾದರೂ ಟ್ರೈ ಮಾಡಿರ್ತೀನಿ. ಎಲ್ಲ ಸಿಚುವೇಶನ್ ಒಂದೇ ಥರ ಇರಲ್ಲ. ಸಮ್ಟೈಮ್ಸ್ ನಾವು ಎಷ್ಟು ಗ್ರ್ಯಾಂಡಾಗಾದರೂ ಸೆಲೆಬ್ರೇಟ್ ಮಾಡ್ಬೋದು ಆ್ಯಂಡ್ ಸಮ್ಟೈಮ್ಸ್ ಆಗಿರಲ್ಲ. ಪರಿಸ್ಥಿತಿಗಳಿಗೆ ನಾವು ಅಡ್ಜಸ್ಟ್ ಆಗಲೇಬೇಕಾಗಿರುತ್ತೆ. ಆದ್ದರಿಂದ ಈ ಸರಿ ಮನೇಲೇ ಸಿಂಪಲ್ಲಾಗಿ ಮಾಡೋ ಹಾಗಾಯಿತು. ಈವನ್ ಅಣ್ಣ ಗ್ರ್ಯಾಂಡಾಗಿ ಇಷ್ಟಪಡದೇ ಇರೋ ಕಾರಣ ಇಟ್ಸ್ ಓಕೆ, ಮನೇಲೇ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನನ್ನ ಆಸೆ ಏನಿತ್ತು ಅಂದರೆ, ಲಾಸ್ಟ್ ಟೈಮ್ ಬರ್ಡೇ ಸೆಲೆಬ್ರೇಟ್ ಮಾಡಿದಾಗ ಅನ್ಕೋತಾ ಇದ್ದೆ, ಪ್ರೇ ಕೂಡ ಮಾಡ್ತಾ ಇದ್ದೆ, ನೆಕ್ಸ್ಟ್ ಇಯರ್ ಬರ್ಡೇಲಿ ನಮ್ಮ ಅತ್ತಿಗೆನೂ ಜೊತೆಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಸ್ಟಿಲ್ ನಮ್ಮ ಬ್ಯಾಡ್ ಲಕ್ಕೋ ಏನೋ ಗೊತ್ತಿಲ್ಲ, ಇನ್ನೂ ನಮ್ಮ ಅತ್ತಿಗೆ ಸಿಕ್ಕಿಲ್ಲ ನನಗೆ. ಸೊ ಈ ಸರಿ ಕೂಡ ಅದೇ ವಿಶ್ ಮಾಡ್ಕೋತಾ ಇದ್ದೀನಿ, ನೆಕ್ಸ್ಟ್ ಇಯರ್ ಬರ್ಡೇ ಅಷ್ಟರಲ್ಲಿ ನಮ್ಮ ಅಣ್ಣನ ಜೊತೆ ಅವ್ನ ವೈಫ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಸ್ಟಿಲ್ ಇನ್ನು ಸರ್ಚಿಂಗಲ್ಲೇ ಇದ್ದೀವಿ ನಮ್ಮ ಅತ್ತಿಗೆಗೆ. ನೋಡಿ ಗೈಸ್, ನಮ್ಮಣ್ಣ ಸೂಪರಾಗಿ ಕಾಣ್ತಾನೆ. ನೋಡೋಕಷ್ಟೇ ಸೂಪರ್ ಅಂತ ಅಲ್ಲ, ಈವನ್ ಅವನ ಕ್ಯಾರೆಕ್ಟರ್ ಕೂಡ ಸಖತ್. ನಿಜವಾಗ್ಲೂ ಅವನಿಗೆ ಸಿಕ್ಕೋಂಥ ಹುಡುಗಿ ಅದೃಷ್ಟನೇ ಮಾಡಿರ್ಬೇಕಂತ ಅನ್ಕೋತೀನಿ ನಾನು. ನಿಮ್ಮೆಲ್ಲರಲ್ಲೂ ನಾನೇನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ಪ್ಲೀಸ್ ಯಾರಿಗಾದ್ರೂ ನಮ್ಮ ಲಿಂಗಾಯತ್ಸ್ ಕ್ಯಾಟಗರಿಲಿ ಒಳ್ಳೆ ಹುಡುಗಿ ಇತ್ತು ಅಂತ ಅಂದರೆ, ಆ್ಯಂಡ್ ನಮ್ಮ ಅಣ್ಣಂಗೆ ಸೂಟ್ ಆಗೋವಂಥ ಹುಡುಗಿ ಇತ್ತು ಅಂತಂದರೆ ಪ್ಲೀಸ್ ನನಗೆ ಸಜೆಸ್ಟ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ. ಅದೇನೋ ಗೊತ್ತಿಲ್ಲ ಗೈಸ್, ನಮ್ಮ ಪಾಡಿಗೆ ನಾವಿದ್ರೂ ಕೆಲವು ಜನಕ್ಕೆ ನಮ್ಮ ಕಂಡ್ರೆ ಸ್ವಲ್ಪ ಜಲಸ್ ಅನ್ನೋದು ಇದ್ದೇ ಇರುತ್ತೆ. ಅದು ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಇಟ್ಸ್ ಓಕೆ, ಪರವಾಗಿಲ್ಲ, ಅಂಥವ್ರಿಂದನೇ ನಾವು ಇನ್ನೂ ಚೆನ್ನಾಗಿರ್ತೀವಿ ಅಂತಲೇ ಅನಿಸುತ್ತೆ. ಬಟ್ ಅವ್ರಿಗಿಂತ ಹೆಚ್ಚಾಗಿ ನಮ್ಮನ್ನ ಪ್ರೀತಿಸೋ ಜನ ಕೂಡ ಇದ್ದೇ ಇರ್ತಾರೆ. ಸೊ ನಿಮ್ಮಂಥವ್ರ ವಿಶಸ್ ಎಲ್ಲ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೇಳ್ಕೊಳ್ಳೋದಿಷ್ಟೇ, ನನ್ನ ಅಣ್ಣಂಗೆ ನಿಮ್ಮೆಲ್ಲರ ವಿಶಸ್ ಇರಲಿ ಆ್ಯಂಡ್ ಆದಷ್ಟು ಬೇಗ ಅವನಿಗೆ ಮದುವೆ ಆಗಲಿ ಅಂತ ನೀವೆಲ್ಲರೂ ಅವನಿಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಫೈನಲಿ ಅರೇಂಜ್ಮೆಂಟ್ ಎಲ್ಲ ಮುಗೀತು. ತುಂಬ ಸಿಂಪಲ್ಲಾಗಿ ಆ್ಯಂಡ್ ತುಂಬ ಕಡಿಮೆ ಬಜೆಟಲ್ಲಿ, ಹಾಗೆ ತುಂಬ ಕಡಿಮೆ ಟೈಮಲ್ಲಿ ಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ನಾನಿವಾಗ ಸಿಂಪಲ್ಲಾಗಿ ಮಾಡಿರೋ ಅಂತಹ ಈ ಡೆಕೋರೇಷನ್ ನಿಮ್ಗೇನು ಅನಿಸುತ್ತೆ ಅಂತ ನೋಡಿ. ಆ್ಯಕ್ಚುಲಿ ಅವಾಗಲೇ ಅನ್ಬಾಕ್ಸಿಂಗ್ ಮಾಡಿದ್ನಲ್ವಾ, ಅದೇ ಬೈಕ್ ಇದು. ಹೇಗೆ ಕಾಣಿಸ್ತಾ ಇದೆ ನೋಡಿ ಗೈಸ್, ನನಗಂತೂ ಸಖತ್ ಇಷ್ಟ ಆಯಿತು. ಆ ಲೈಟಿಂಗ್ಸಲ್ಲಂತೂ ಇನ್ನೂ ಸಖತ್ತಾಗಿ ಕಾಣ್ತಾ ಇತ್ತು. ನೋಡಿ, ಪ್ರಾಡಕ್ಟ್ ಲಿಂಕ್ ಬೇಕಿತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲೇ ಹಾಕಿರ್ತೀನಿ. ಆ್ಯಂಡ್ ಇದು ಅಣ್ಣನಿಗೂ ಕೂಡ ಫೇವ್ರೆಟ್ ಕೇಕ್, ಸೊ ಇದನ್ನೇ ತರಿಸಿದ್ವಿ. ಸೊ ಅಷ್ಟರಲ್ಲಿ ಅಣ್ಣ, ಅಶ್ವಿನ್ ಮತ್ತು ನನ್ನ ಹಸ್ಬೆಂಡ್ ಎಲ್ಲ ಒಟ್ಟಿಗೆ ಬಂದರು. Happy birthday to you. Happy birthday to you. Happy birthday to you. Happy birthday to you. ಡಿಸೈನ ಕಟ್ ಮಾಡ್ತಿದ್ದ ವಾಸ್ತು ಪ್ರಕಾರ ನೀವು ತಗೊಳ್ಳಿ ನಾ ಹಿಂಗೆ ಹಾಕೊಂತವಿಯ ಇದೇ ಹಾಕೋದು ಹೋದೆ. ಇಪ್ಪಟಿ ತಗೋಬೇಡ, ಇದನ್ ತಗೋ ಅಲ್ಲಿ ಪಾಪ ಬಾವು ನಮ್ಚೂರು ಝೂಮ್ ಇನ್ ಮಾಡು. ಹಾಗೆ ನಾವೆಷ್ಟು ದೊಡ್ಡವರಾದ್ರೂ ನಮ್ಮಲ್ಲಿರುವಂತಹ ಚೈಲ್ಡಿಶ್ ನೇಚರ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಅದ್ರಲ್ಲಿ ಒಂಥರ ಖುಷಿ ಇರುತ್ತೆ. ಇದು ನನ್ನ ಒಪಿನಿಯನ್. ನಿಮ್ಗೇನು ಅನ್ಸುತ್ತೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ. ಏನ್ ಕಲ್ಸ್ಬಿಡಿ ಅತ್ತಾಗಿ ಅನ್ನ ಸಾಂಬಾರ್ ಈ ತರ ಗೊತ್ತಾಯ್ತಲ್ಲ ಅಲ್ಲಿ ಬರಲ್ಲ ಅಣ್ಣ ಹೇಳ್ದಂಗೆ ಮಾಡ್ತಾ ಇದ್ದೀನಿ.
ಇಲ್ಲಿ ಅಣ್ಣ ನಿಜವಾಗ್ಲೂ ಕೇಕ್ ನಲ್ಲಿ ಯಾರ ನೋಡಿದ್ರೆ ದೇವ್ರನ್ನೇ ಕೇಕ್ ತಿನ್ನಲ್ಲ ಇನ್ನು ಹಿಂಗ ಕಳ್ಸ್ಕೊಂಡೆ ಇದು ನಾನ್ ತಿಂತೀನಿ ಫಸ್ಟು ಇವ್ಳಿಗೆ ಹೇಳ್ದೆ ಕೇಕ್ ಸಮಯ ನೀವು ತಿನ್ಸೋದೇ ಬೇಡ ಜೀವನದಲ್ಲಿ. ಹ್ಯಾಪಿ ಬರ್ಡೇ ಚೂರು ಅರೇ ಅಯ್ಯೋ ಅಪ್ಪ ಸ್ವಾಮಿ ಏನು ಹಂಗೆ ಕಳಿಸ್ಬಿಟ್ಟಲ್ಲ ಅದು 7 ಬೆಟ್ಟಲ್ಲಿ ಸ್ಪೂನ್ ತಗೊಂಡು ತಿನ್ನಿಸ್ಬಿಡಿ ಎಲ್ಲ 7 ಬೆಟ್ಟಲ್ಲೇ ಯೂಸ್ ಆಗೋದು. ನನಗೆ ಕೇಕ ಇಷ್ಟ. ನೀನು ನನ್ನ ತಂಗಿಯವ ಸುಷ್ಮಿ ಬಾಡಿ ನಾವು ತುಂಬಿಸೇವ ಕಳ್ಸ್ಕೊಡು ಅದೇ ಹಾಂ ಕಳ್ಸ್ಕೊಡು. ನೀವು ಕಳ್ಸ್ಕೊಡು ಒಸಿ ಹಚ್ಕೊಂಡಿದ್ದೆ. ಇದೇನು ಎಲ್ಲ ಈಗ ನೀವು ತಿಂದ್ರಾ? ಮೊಟ್ಟೆ ಹಾಕಳಕಮ್ಮ ಇದು. ಮೊಟ್ಟೆ ಹಾಕಿಲ್ಲ ಇದು. ಸೊ ಇದಾಗಿತ್ತು ನಮ್ಮ ಪುಟ್ಟ ಸೆಲೆಬ್ರೇಷನ್. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಪ್ಲೀಸ್ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.